ಯಾವ ಸುಂದ್ರಿ ಇದ್ದಾಳೆ ಅಂತ ನಿನ್ ಬಿಟ್ಟು ಬೇರೆಯವಳು ನೋಡ್ರಿ. ಅಂದ್ರೆ ಸುಂದ್ರಿ ಇದ್ದಿದ್ರೆ ಅಂದ್ರೆ ತಮಾಷೆ ಮಾಡಿದೆ. ಎಂತ ಸುಂದ್ರಿ ಇದ್ರು ಕೂಡ ನಿನ್ನ ಬಿಟ್ಟು ಬೇರೆ ಯಾರು ನೋಡಲ್ಲ ಕಣೆ. ನೀನು ನೋಡ್ತಾ ನೋಡ್ತಾ ಹಾಗೆ ನನ್ನ ನಾನೇ ಮರ್ತು ಹೋಗ್ತೀನಿ. ವಾಸ್ತವಕ್ಕಿಂತ ನಿಮ್ಮ ಮಾತೇ ಚಂದ ಅನ್ಸುತ್ತೆ ನನಗೆ. ಆದ್ರೂ ಒಂದ್ ವೇಳೆ ನಿಮ್ಮನ್ನೇ ನೀವು ಮರ್ತರು ನಿಮ್ಮ ನೋಡ್ಕೊಳಕ್ ನಾನಿದ್ದೀನಲ್ಲ. ಏನು ಇನ್ನೊಂದ್ಸಲಿ ಹೇಳಿ. ಒಂದ್ಸಲಿ 1000 ಸಲಿ ಬೇಕಾದ್ರೂ ಹೇಳ್ತೇನೆ. ನಮಸ್ಕಾರ ಭಟ್ರೆ, ಚೆನ್ನಾಗಿದ್ದೀರಾ? ಅಡಿಲ್ಲ. ಮತ್ತೆ ವಿಶೇಷ ಎಂತದ್ದು? ಎಲ್ಲ ನಿಮ್ಮದೇ ಹಬ್ಬಕ್ಕೆ ಬಂದ್ರೆ? ಹಬ್ಬಕ್ಕೆ ಬಂದೆ. ಮತ್ತೆ ಈಗ ದೇವಸ್ಥಾನದ ಏನೋ ಒಂದು ವ್ಯವಸ್ಥೆ ಮಾಡಬೇಕು ಅಂದ್ರಲ್ಲ, ಅದೇನ ಸಾಧ್ಯ ಆಗುತ್ತಾ ಹೇಗೀಗ ಈ ವರ್ಷ? ಏನು ತೊಂದ್ರೆ ಇಲ್ಲ, ದೇವಸ್ಥಾನದಿಂದ ಮಾಡಿಸಿಕೊಡುವ, ಯಾವ ಇದಕ್ಕೂ ತೊಂದರೆ ಇಲ್ಲ. ಅಲ್ಲ, ನಾನು ನಮ್ಮ ಹುಡುಗನ ಕಳಿಸ್ಕೊಟ್ಟಿರ್ತೀನಿ, ಅದೇನೋ ಸ್ವಲ್ಪ ವಿವರಣೆ ಹೇಳ್ಕೊಡ್ಸಿರಿ. ಆಯ್ತು. ಅದೇನೋ ವ್ಯವಸ್ಥೆ ಮಾಡೋಣಂತೆ. ನಿಮ್ಗೆ ಏನೇನು ಬೇಕಂದ್ರೆ ಹೇಳಿ, ಅದನ್ನೆಲ್ಲ ವ್ಯವಸ್ಥೆ ಮಾಡಿ ಕೊಡುವ. ಸರಿ. ಮತ್ತೆ ಎಲ್ಲ ಚೆನ್ನಾಗಿದಾರಲ್ಲ? ನಿಮ್ಮ ಮಗ ಒಂದ್ಸರಿ ಮನೆ ಕಡೆ ಬಂದಿದ್ದ ಅನ್ಸುತ್ತೆ. ಹೌದು, ಚೆನ್ನಾಗಿದ್ದಾರಲ್ಲ? ಸರಿ. ನಮಸ್ತೆ, ಸಿಗೋಣ. ಪ್ರೀತಿ ಇರಲಿ. ಸರಿ. ನನ್ನ ಮದಿ ಹ್ಯಾಂಗೆಲ್ಲ ಆಯ್ತು ಅಂತ ಎಂತೆಂತೆಲ್ಲ ಆಸೆ ಇಟ್ಕೊಂಡಿದೆ. ನಿನ್ನಿಂದೆಲ್ಲ ಹಾಳಾಗೋಯ್ತು. ಮೊಣ್ಗಿಂಬು ಕೆಲಸ ಮಾಡ್ದನ್ನ ನಿನ್ನಿಂದ ನಂಗೆ ಶಿಕ್ಷೆ ಆಯ್ತು. ನಾ ಈ ದೈವಕ್ಕೆ ಹೇಳ್ಕಂತಿ ಹೆಂಗಾರು ಮಾಡಿ ಈ ಸಂಬಂಧದಿಂದ ಬಂದು ನಂಗೆ ಮುಕ್ತಿ ಕೊಡಂದಳಿ. ಅಯ್ಯೋ, ಮೊದ್ಲು ಕೇಳ್ಕ. ನಾನು ಆಗ್ಲೇ ಕೇಳ್ಕೊಂಬಿದ್ದೆ, ನನ್ನ ಅರ್ಜಿಯೋ ನಿನ್ನ ಅರ್ಜಿಯೋ ಯಾರೋ ಒಂದು ಅರ್ಜಿ ಒಟ್ಟಲ್ಲಿ ಮುಂದಕ್ಕೆ ಹೋದ್ರೆ ನಮಗೆ ಉಪಯೋಗ ಅಲ್ದ? ನಾನು ಹ್ಯಾಂಗಿದ್ನೆ? ನನ್ನ ಜೀವನದಾಗೆ ಒಂದು ಚೂರು ಮಸಿನೇ ಇಲ್ಲದಾಗಿದ್ದೆ. ನೀನು ಬಂದಿದ್ದು ಕೆಸರು ಎರ್ಚಿ ರಾಡಿ ಮಾಡಿ ಕೊಚ್ಚಬೇಡ, ಹಾಳು ಮಾಡ್ಬಿಟ್ಟೆ. ಎಂತ ಮಾತಾಡ್ಬೇಡ ನೀನ, ಕೊಚ್ಚಿ ನೀ ಎಂತ ಕೊಳಕನಲ್ಲಿ ಇಡೀ ಸಂಪಿಗೆ ಹಳ್ಳಿ ಗೊತ್ತಿತ್ತು. ನಾನೆಲ್ಲರೂ ಸಿಟ್ಟಾಗಿದ್ದೀರ ಈ ತಾಳಿನ ತಗೊಂಡು ಕಸ ತೊಟ್ಟಿ ಬಿಸಾಡ್ತಿದ್ದಿ. ನೀ ಎಂತ ಬಿಸಾಕದ? ನಾನೇ ಕಿತ್ತು ಬಿಸಾಕ್ತ. ಸಹಿತ ನೀ ಎಂತ ಪಚ್ಚಿ ಎಂಟಿಯಾಗಿ ಈ ನಮ್ನಿ ತಾಳಿಯೆಲ್ಲ ಹಾಕತ್ತೆ. ನೀನು ನಾಳೆ ಶಂಕರನ ಹತ್ರ ಸಾಲ ಮಾಡಿದ್ರೆ ಸರಿ, ನಿಂಗೆ ಚಿನ್ನ ತಾಳಿ ಹಾಕಿಸ್ತೆ. ನೀವು ದುಬಾರಿ ಚಿನ್ನ ಮಾರ್ರೆ, ನಿಮ್ಮಂತ ಅಸ್ಲಿ ಚಿನ್ನದೆದ್ರಿಗೆ ನಂಗೆ ಆ ದುಬಾರಿನ ಕೀಲಿದ ಎಲ್ಲ ಚಿನ್ನ ಎಲ್ಲ ನಂಗೆ ಬೇಡ, ಗೊತ್ತಾಯ್ತಲ್ದ? ನಿಮ್ಗೆ ಅಷ್ಟು ಕೊಡ್ಸ್ಕೊಂಬಾಗಿದ್ರೆ ಆಗ ತೋರ್ಸ್ರಿ ಅಲ್ಲ ಕಾಲ್ ಗೆಜ್ಜಿ, ಅದನ್ನೇ ತಕ್ಕೊಡಿ. ಅಷ್ಟೇ ತಾನೆ, ನನ್ನ ರಾಣಿಗೆ ನಾನೇ ಹಾಕ್ತೆ. ಅಯ್ಯ ಪತಿ ಪರದೈವ. ತಗ ಎಂತ ಬೇಕು ತಗ. ಏನಮ್ಮ? ಅಯ್ಯ ದಣಗಡೆ ಯಾವಾಗ ಬಂದ್ರಿ? ಏನಂತಾನೆ ಯಜಮಾನ? ಎಂತ ಇಲ್ಲ, ಹಂಗೆ ಜಾತ್ರೆ ಅಲ್ಲ. ನೀನ್ ಕೇಳಿದ್ನೆಲ್ಲ ಕೊಡ್ಸಿದ್ನು? ಎಲ್ಲ ನಾನೇ ಕೊಡ್ತಾ ಇದ್ದೆ. ಅದು ಗೆಜ್ಜಿ, ಕಿತ್ತು, ಜುಮ್ಕಿ ಎಲ್ಲ ನಾನೇ ಕೊಡ್ಸಿರೋದು 3 ಎಲ್ಲ ಕೊಡಿಸ್ದೆ ಅಂತ ಹೇಳ್ತೀಯಲ್ಲ. ಸವಿತಾ, ಇನ್ನೂ ಏನಾದರೂ ಬೇಕಿತ್ತಾ? ಕೊಡ್ತೆ. ಅದು ಬೇಕಂತಿದೆ, ಅದೇ ನಾ ಕೊಡ್ತೆ. ನಿನಗೇನು ಬೇಕು ಅದನ್ನೆಲ್ಲ ಕೇಳು, ಅವ್ನು ಕೊಡಿಸ್ತೇನೆ. ದುಡ್ಡಿದೆಯೇನಾ? ಅದು ದುಡ್ಡು ಇಲ್ಲಿ ಅದು 100 ರೂಪಾಯಿ ಇತ್ತು, ಚಿರುಮುರಿ ತಿಂದು ಖಾಲಿ ಆಯ್ತು. ತಗೋ, ಈ ದುಡ್ಡು ಇಟ್ಕೋ. ಸವಿತಾ ಏನೇ ಕೇಳಿದ್ರು ಇಲ್ಲ ಅಂದೆ ಕೊಡಿಸ್ಬೇಕು, ಸರಿನಾ? ಈಗ ಇದು ನೀನು ಇಟ್ಕೋ. ನಿನಗೇನಾದ್ರು ಬೇಕಾದ್ರೆ ಸಂಕೋಚ ಇಲ್ಲ, ತಗೋ. ಇನ್ನೇನಾದ್ರು ಬೇಕಾದ್ರೆ ಕೇಳೋ, ನಾನು ಕೊಡ್ತೀನಿ. ಕೇಳೋನ್ನ ನಿನಗೇನು ಬೇಕೋ ಎಲ್ಲ ಕೇಳಿ ಕೊಡಿಸ್ಕೊ, ಆಯ್ತಾ? ಖುಷಿಯಾಗಿರ್ಬೇಕು ನೀನು, ಸರಿಯೇನಾ? ಅರ್ಥ ಆಯ್ತಾ? ಮದುವೆ ಆದ್ಮೇಲೆ ಇದು ಮೊದಲನೇ ಹಬ್ಬ. ಖುಷಿಯಾಗಿ ನೋಡ್ಕೋಬೇಕು ಅವಳನ್ನ, ಸರಿನಮ್ಮ? ಸರಿ, ಜೋಪಾನ. ನಾನು ಬರ್ತೀನಿ, ಟೈಮ್ ಮಾಡಬೇಡಿ, ಬೇಗ ಬಂದ್ಬಿಡಿ, ಅಲ್ಲಿ ಕಾಯ್ತಾ ಇರ್ತೀನಿ. ಸರಿ. ತಗ ಎಂತ ಬೇಕು ತಗ, 10 ರೂಪಾಯಿ ಮೇಲಿಲ್ಲ.
ಜನ್ಮಕ್ಕಿಷ್ಟು ನಾಚಿಕೆ ಆತಿಲ್ಲ ನಿಂಗೆ ಶಂಕರಣ್ಣ ನಿನಗೆ ನಾಚಿಕೆ ಎತ್ತಿದ್ಯಾ ನಾನು ಗೆಜ್ಜೆ ತಗೊಂಡಿದ್ದು ನನ್ನ ಹುಡುಗಿಗೆ ಅಂತ ನೀ ಅದನ್ನ ಶಂಕರಣ್ಣ ಮುಂದೆ ಕಿತ್ಕೊಳಕ್ ಅಂತ ಹೇಳಿ ಮಾಡ್ಕೊಂಡ್ಯಾ ಏಯ್ ಶಂಕರಣ್ಣನ ಹತ್ರ ಕುಡಿಕ ಚಟ ಇಟ್ಕೊಂಡ ಸಾಲ ತಗೊಂಡ್ಕಂದ್ರೆ ನನ್ ಚಿನ್ನದ ತಾಳಿ ಕಟ್ಟಿ ಬೇರೆ ಕಟ್ತೀಯನ ನೀನು ಒಂದ್ ಗಂಡಸ ಜನ್ಮ ನಾನು ಗಂಡ್ಸೆ ಎಂತ ಅಂತ ಅನ್ಕೊಂಡೆ ಗಂಡ್ಸಾಗಿದ್ದಕ್ಕೆ ನಾನು ಕುಡುಕ್ ಹೋಗ್ದು ಬೇಗ ಕುಡುಕ್ ಹೋಯ್ಕೋ ನೀ ಅದೆಂತ ಬೇಕಾ ತಕ ಛೀ ಕೊಡ ಎಂತ ಬೇಕು ಕೊಡ 10 ರೂಪಾಯಿ ಅಷ್ಟೇ ನಮಗೆಂತ ಖುಷಿ ಇತ್ತಂತ ನಾವು ಈ ನೇಮಕ್ಕೆ ಬಂದಿದ್ದು. ನಾವು ಕಟ್ಕೊಂಡಿದ್ದ ಹರಕೆ ಫಲ ಕೊಟ್ಟಿತ್ತ? ಇನ್ನೆಂತ ಉಳ್ದಿತ್ತು ಕೇಂಕಂಬಕ್ಕೆ? ಎಲ್ಲ ಹಾಳಾಗೋಯ್ತಲ್ದ. ಓಯ್ ಕಮಲ, ನನಗೆಂತ ಸಂಕಟ ಇಲ್ಲದೆ ಅಂತ ನಮ್ಮ ಸವಿತನ ಕಂಡಾಗ ಜಮೀನ್ದಾರ್ ಮನೆಯವರು ನಮ್ಮ ಮನೆ ಸೊಸೆ ಮಾಡ್ಕೊಂತೀನಿ ಕಳಿಸ್ಕೊಡು ಅಂತ ಕೇಳ್ತಿದ್ರು. ನಾನು ಎಂತೆಂಥದೋ ಕನ್ಸ್ಕೊಂಡಿದ್ದೆ. ಹೀಗೆಲ್ಲ ಆಗ್ತಂತ ಯಾರಿಗೆ ಗೊತ್ತಿತ್ತು ಹೇಳ? ನಿಮಗೆಂತ ಬಾಯ್ ಸತ್ತೋಗಿತ್ತ? ದನಿಗಳ ಹತ್ರ ಈ ಮದುವೆ ವಿಷಯ ಒಂದು ಬಿಟ್ಟು ಬೇರೆ ಎಂತಾದ್ರೂ ಶಿಕ್ಷೆ ಕೊಡಿ ಅಂತ ಕೇಂಕಂಬಗಿತ್ತು. ಅದನ್ನು ಬಿಟ್ಟು ಪಾಪ ಮಗಿಗೆ ಎಂತ ಬುದ್ಧಿ ತಿಳಿತಿಲ್ಲ, ಎಂತ ತಪ್ಪು ಮಾಡ್ತು. ಸವಿತನ ಊರಿಗೆ ಬಿಟ್ಟು ಬರ್ತೆ ಅಂತ ಕರ್ಕೊಂಡೋಗಿದ್ರೆ ಎಲ್ಲ ಮುಗ್ದು ಹೋಗ್ತಿತ್ತು. ಅದನ್ನು ಬಿಟ್ಟು ದಣಿಗಳು ಹೇಳಿದ್ಕೆಲ್ಲ ಮಂಕ್ ಬೂದಿ ಬಡ್ದವ್ರ ಥರ ಹ್ಞೂ ಅಂತ ತಲೆ ಅಲ್ಲಾಡ್ಸ್ಬಿಟ್ರಿ. ನೀನೇ ಹೇಳ, ದಣಿಗಳಿಗೆ ನಾವು ಯಾವ ಥರ ಎದುರುತ್ರ ಕೊಟ್ಟಿದ್ದುಂಟ? ಇಲ್ಲ, ದಣಿಗಳು ನಮ್ಗೆ ಎಂತಾರ ಕೆಟ್ಟದ್ದು ಮಾಡಿದ್ದುಂಟ? ಹಾ, ಈಗ ಮಾಡ್ಬಿಟ್ರಲ್ಲ. ಈ ಜನ್ಮಕ್ಕಾಗುವಷ್ಟು ಒಂದೇ ಸತಿ ಮಾಡ್ಬಿಟ್ರು. ಕುಡುಕ, ಕಳ್ಳ, ಸುಳ್ಳ, ಮಳ್ಳ, ಕೆಲ್ಸಕ್ಕೆ ಬಾರ್ದವನು ಅಂತಿದ್ದವ್ರು ಇವತ್ತು ನಮ್ಮ ಅಳಿಯ. ಎಂಥ ಕರ್ಮ ಮಾರ್ರೆ. ಕಮಲಮ್ಮ, ನನ್ನ ಕೊಂದಾಕ್ಬಿಡ್ಬೇಕು ಅನ್ನೋ ಸಿಟ್ಟು ಬರ್ತಾ ಇದೆಯಲ್ಲ? ದಣಿಗಳೇ, ಅವಳಿಗೆ ಎಂತ ಇಲ್ಲ, ಆರಾಮಿದ್ಲು. ನಿಮಗೆ ಗೊತ್ತಲ್ಲ ಅವಳು ಎಂತ ಅಂತ. ರಮೇಶ, ಕಮಲಮ್ಮ, ನಿಜ ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ. ಸವಿತನ ಮದುವೆ ವಿಚಾರದಲ್ಲಿ ನಿಮ್ಮನ್ನು ಒಂದು ಮಾತು ಕೇಳದೆ ನಾನು ನಿರ್ಧಾರ ಮಾಡಿ ತಪ್ಪು ಮಾಡಿದೆ. ಸವಿತಾ ನಿಮ್ಮ ಮಗು, ಅವಳು ಬದುಕನ್ನ ನಿರ್ಧರಿಸೋ ಹಕ್ಕು ನಿಮಗಿದೆ. ಆದರೆ ನಾನು ನಿಮ್ಮನ್ನೇ ಕೇಳದೆ ಅವಳು ಮದುವೆ ನಿರ್ಧಾರ ಮಾಡಿಬಿಟ್ಟೆ. ನನ್ನ ಕಡೆಯಿಂದ ತಪ್ಪಾಗಿದೆ. ನಿಮ್ಗೆ ಎಷ್ಟು ನೋವಾಗಿದೆ ಅಂತೇಳಿ ನನಗೆ ಅರ್ಥ ಆಗುತ್ತೆ. ನನಗೆ ಎದುರು ಮಾತಾಡಲಿಕ್ಕೂ ಆಗದೆ ನೀವೇ ಜಗಳ ಆಡಿಕೊಂಡು ಎಷ್ಟು ಗೋಳಿಡ್ತಿದ್ದೀರಂತ ಅನ್ನೋದು ನನಗೆ ಗೊತ್ತಾಗುತ್ತೆ. ನೀವೆಷ್ಟೇ ಮುಚ್ಚಿಟ್ಕೊಂಡ್ರೂ ನಾನು ಅರ್ಥ ಮಾಡ್ಕೋಬಲ್ಲೆ. ದಯವಿಟ್ಟು ನನ್ನ ಕ್ಷಮಿಸಿ. ನಾನು ಯಾವತ್ತೂ ಆ ಥರ ನಿರ್ಧಾರ ಮಾಡೋನಲ್ಲ ಅಂತೇಳಿ ನಿಮಗೆ ಗೊತ್ತು. ಯಾವುದೇ ಒಂದು ಚಿಕ್ಕ ವಿಚಾರ ಆದರೂ 8 ದಿಕ್ಕಿನಿಂದ ಯೋಚನೆ ಮಾಡಿ ನಿರ್ಧಾರ ಮಾಡ್ತೀನಿ ಅಂತೇಳಿ ನಿಮ್ಮೆಲ್ರಿಗೂ ಗೊತ್ತು. ಅಂಥದ್ರಲ್ಲಿ ನಮ್ಮ ಸವಿತಿನ ವಿಚಾರದಲ್ಲಿ ನಾನು ಆ ಥರದ ನಿರ್ಧಾರ ಮಾಡ್ತೀನ? ಖಂಡಿತ ಇಲ್ಲ. ನನ್ನ ಮೇಲೆ ನಂಬಿಕೆ ಇತ್ತು. ಇವತ್ತು ನಿಮಗೆ ಸವಿತಿನ ಮದುವೆ ವಿಚಾರದಲ್ಲಿ ನಾನು ತಪ್ಪು ನಿರ್ಧಾರ ಮಾಡಿದ್ದೀನಿ ಅಂತ ಅನ್ನಿಸ್ತಾ ಇರಬಹುದು. ಆದರೆ ಸ್ವಲ್ಪ ದಿನ ಕಳೆದ ಮೇಲೆ ಈ ಶಂಕರಣ್ಣ ಮಾಡಿದ ನಿರ್ಧಾರ ಸರಿಯಾಗೇ ಇತ್ತು ಅಂತ ನಿಮಗೆ ಅನಿಸುತ್ತೆ. ಹಾಗೊಂದು ವೇಳೆ ನಿಮ್ಗೆ ಅನ್ನಿಸ್ಲಿಲ್ಲ ಅಂತಂದ್ರೆ ಟೈಮ್ ಬಂದಾಗ ನಾನೇ ನಿಮಗೆ ಹೇಳ್ತೀನಿ ಇಂಥ ನಿರ್ಧಾರನ ಯಾಕೆ ಮಾಡಿದೆ ಅಂತೇಳಿ. ನಾನೇ ಹೇಳ್ತೀನಿ. ಆಮೇಲೆ ಇನ್ನೊಂದು ಮಾತು, ಸವಿತನಿಗೆ ಮದುವೆ ಮಾಡಿದೆ ಅಂದ ಕೂಡಲೇ ನಾನು ಜವಾಬ್ದಾರಿ ಕಳ್ಕೊಂಡೆ ಅಂತ ಆಗಲಿ, ಅಥವಾ ನನ್ನ ಮನೆಗೆ ಹತ್ತಿದ್ದಂಥ ಕಳಂಕನ ತೊಳ್ಕೊಂಡು ನಾನು ಸುಮ್ಮನಾದೆ ಅಂತಾಗಲಿ ಖಂಡಿತ ಅಲ್ಲ. ಇನ್ನು ಮುಂದೆ ಸವಿತನ ಮೇಲೆ ನನ್ನ ಜವಾಬ್ದಾರಿ ಜಾಸ್ತಿ ಆಗಿದೆ. ಶ್ರದ್ಧಾ ಹೇಗೋ ಸವಿತನೂ ಹಾಗೆ. ಇದರಲ್ಲಿ ಕಾಳಷ್ಟು ವ್ಯತ್ಯಾಸ ಇಲ್ಲ. ಅವಳು ಚೆನ್ನಾಗಿರಬೇಕು, ಅವಳು ಸುಖವಾಗಿರಬೇಕು, ಅವಳಿಗೆ ಯಾವ ಕೊರತೆನೂ ಆಗಬಾರ್ದು.
ಅವಳು ಬದುಕು ಸುಂದರವಾಗಿ ಬಾಳೋ ಥರ ನೋಡ್ಕೊಳ್ಳೋದು ಜವಾಬ್ದಾರಿ ನತ್ತು. ಅದಕ್ಕೇನೇ ಕೊರತೆ ಬಿದ್ದರೂ ದಯವಿಟ್ಟು ನೀವು ನನ್ನನ್ನು ಕೇಳಿ. ಅಂತೂ ನಾವು ಅಂದ್ಕೊಂಡ ಹಾಗೆ ಈ ನೇಮ ಎಲ್ಲ ತುಂಬ ಚೆನ್ನಾಗಾಯ್ತು ಅಲ್ವಾ ಭುವನ್? ಹೌದು ಶ್ರದ್ಧಾ, ಇವತ್ತೆಲ್ಲ ಫುಲ್ ಖುಷ್. ನನಗಿದೆಲ್ಲ ಹೊಸದು. ನಮ್ಮ ಕರ್ನಾಟಕದಲ್ಲಿ ನಮ್ಮ ಸಂಸ್ಕೃತಿ ಇನ್ನೂ ಈ ಆಚರಣೆಗಳಲ್ಲಿ ಉಳ್ಕೊಂಡು ಬೆಳ್ಕೊಂಡು ಬಂದಿದೆಯಲ್ಲ, ಅದೇ ಖುಷಿ ಆಗುತ್ತೆ. ಅದೇನು ನಿಜ. ಆದರೆ ನೋಡಿ, ನಮ್ಮ ಕಾಲಕ್ಕೆ ಇಲ್ಲೋ ಅಲ್ಲೋ ಒಂದೊಂದು ನೋಡೋಕೆ ಸಿಗ್ತಾ ಇದೆ. ಹೀಗೆ ಆಗ್ಬಿಟ್ರೆ ಇನ್ನು ನಮ್ಮ ಮಕ್ಕಳ ಕಾಲಕ್ಕೆ ಏನು ಗತಿ ಅಂತ ಭಯ ಆಗುತ್ತೆ. ಏನಂದೆ? ಅದೇ ಭುವನ್, ನಮ್ಮ ಕಾಲಕ್ಕೇನೆ ಅಲ್ಲ, ಇನ್ನು ಸ್ವಲ್ಪ ಮುಂದೆ. ಅದೇ ನಮ್ಮ ಮಕ್ಕಳ ಕಾಲಕ್ಕೆ ಇದು ನಿಜವಾಗ್ಲೂ ಯೋಚನೆ ಮಾಡಬೇಕಾಗಿರೋ ವಿಚಾರಣೆ ಬಿಡಿ ಮೇಡಮ್. ಭುವನ್, ನಿಮ್ಗೆ ಯಾವ ಟೈಮಲ್ಲಿ ಏನು ಯೋಚನೆ ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ ಅಲ್ವಾ? ನೀನು ಟೈಮ್ ಸರಿಯಾಗಿ ಯೋಚನೆ ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ಆರ್ತಿ ಕೀರ್ತಿ ಎರಡೂ ಆಗಿರೋದು. ಏನೇ ಆದರೂ ಈ ತುಂಟು ಥರ ಮಾತ್ರ ನಿಮ್ಮನ್ನು ಬಿಟ್ಟು ಹೋಗಲ್ಲ ಅಲ್ವಾ? ನೀವು ಹುಡುಗಿರು ಯಾಕೆ ಹೀಗೆ? ಹಾಂ, ಮನಸ್ಸೊಳಗೆ ರಾಶಿ ರಾಶಿ ಆಸೆ ಇಟ್ಕೊಂಡ್ರು ಹೊರಗಡೆ ವೈರಾಗ್ಯ ಬಂದಿರೋ ಥರ ಇರ್ತೀರ. ನೀನು ದೇವ್ರ ಹತ್ರ ಏನು ಬೇಡ್ಕೊಂಡಿರ್ತೀಯ ಸೀಕ್ರೆಟ್ ಆಗಿ ಅಂತ ನನಗೇನು ಗೊತ್ತಿಲ್ಲ ಅಂದ್ಕೊಂಡಿದ್ಯಾ? ಹಾಂ, ದೇವ್ರೆ ನನಗೆ ರೊಮ್ಯಾಂಟಿಕ್ ಆಗಿರೋ ಗಂಡನ ಕೊಡಪ್ಪ ಅಂತ ಕೇಳ್ಕೊಂಡಿರ್ತೀಯ, ಹೌದು ತಾನೇ? ಹಾಂ, ನಿಜ ಹೇಳು. ನೋಡಿ ಶ್ರದ್ಧಾ, ದೇವರು ನೀನು ಯಾವ ಮಾತನ್ನು ತೆಗೆದು ಹಾಕಲ್ಲ. ಒಂದೇ ಒಂದು ಫೋನ್ ಕಾಲ್ಗೆ ಅಶ್ವಿನಿ ಅಸ್ತು ಅಂದ್ಬಿಡೋದಾ? ಯಾರೀ ಅದು ಅಶ್ವಿನಿ? ದೇವತೆ ಕಣೆ, ಅಶ್ವಿನಿ ದೇವತೆ ಅಸ್ತು ಅಂದ್ಲು ಒಂದೇ ಅಷ್ಟೇ. ನೀ ಈ ಥರ ಚಿಕ್ಕ ಚಿಕ್ಕ ವಿಷಯಕ್ಕೆ ಅನುಮಾನ ಪಡ್ತೀಯಲ್ಲ, ಅದೇ ನಂಗೆ ತುಂಬ ಇಷ್ಟ ಆಗುತ್ತೆ. ಸಾಕು, ಸ್ವಲ್ಪ ಸಲಿಗೆ ಕೊಟ್ಟರೆ ಕಾಳಿದಾಸನ್ ಫ್ರೆಂಡ್ ಥರ ಆಗೋಗ್ತೀರಾ ಅಲ್ವಾ? ಅದು ಬಿಡು, ಈಗ ನಮ್ಮ ಮುಂದಿನ ಪೀಳಿಗೆ ಬಗ್ಗೆ ಒಂಚೂರು ಗಮನ ಹರಿಸೋಣ, ಏನಂತೀಯ? ತಾವು ಅಷ್ಟು ಒಳ್ಳೆ ವಿಚಾರದ ಬಗ್ಗೆ ಎಲ್ಲ ಸದ್ಯಕ್ಕೆ ಗಮನ ಹರಿಸಬಾರ್ದು ಸರ್. ಏನಿದ್ರು ನಾಳೆ ಬೆಳಗ್ಗೆ ತೋಟಕ್ಕೆ ಹೇಗೆ ನೀರು ಹರಿಸೋದು ಅನ್ನೋದ್ರ ಬಗ್ಗೆ ಗಮನ ಕೊಡಿ, ಸಾಕು. ಶ್ರದ್ಧಾ ನಿಂತ್ಕೋ. ಈ ಗಂಡಸರ ಪಾಡು ಭಿಕ್ಷಕರಿಗಿಂತ ಕಡೆಗುರು. ಈ ಕಡೆ ಭಿಕ್ಷೆನೂ ಹಾಕಲ್ಲ, ಈ ಕಡೆ ಮುಂದಕ್ಕೆ ಹೋಗುವಂತನೂ ಹೇಳಲ್ಲ. ಆಚೆ ಕಡೆನ ನಿಲ್ಲಿಸಿ ಬಸವಲ್ಲಿ ಸಾಯಿಸ್ತಾರೆ. ಮೊದಲೇ ಟೀಚರ್ ನೋಡು, ಕೇಳಬೇಕಾ? ರಮೇಶಣ್ಣ, ಕುಡುಕೊಚ್ಚು ನೀರು ಬೇಕಿತ್ತಲ್ಲ ಮರ್ಯ. ಪಚ್ಚೆ ಎಂತ ತಿಳಿದಿದೆ ನೀನು? ಮದುವೆ ಆದ ಕೂಡಲೇ ನೀನು ಎಂತ ತಲೆ ಮೇಲೆ ಓಡುವಂತ ಎಣಿಸಿದ್ಯಾ? ನನ್ನ ಹತ್ರ ಸದರ ಇಟ್ಕೊಬೇಡ ಆಯ್ತಾ? ಅಲ್ಲ, ನಾನೀಗ ಎಂತ ಕೇಂಡೆ ಅಂತೇಳಿ ಹಿಂಗೆ ಮಾತಾಡ್ತಿದ್ರೆ ಕುಡುಕ್ ನೀರು ಕೇಳಿದ ತಪ್ಪ? ಹಾ, ನೀರ್ ಕೇಳಿದ್ರ ಬದಲು ಚೂರು ವಿಷ ಕೇಳಿದ್ರೆ ಕೊಡ್ತಿದ್ದೆ. ಎಂತ ಮಾತಾಡ್ತಿದ್ರೆ ಮನೆ ಅಳಿ ಹಿಂಗ ಮಾತಾಡೋದು? ಅಳಿಯ ಯಾವ ಸೀಮೆ ಅಳಿಯನೇ ನೀ? ದಣಿಗಳ ಮಾತಿಗೆ ಒಪ್ಕೊಂಡು ಈ ಮದುವೆಗೆ ಒಪ್ಕೊಂಡಿದ್ದ ಕಾಣ, ಮತ್ತೆ ಅದಕ್ಕ ಅಲ್ಲ. ಇಲ್ಲಿ ಕಾಣ, ಅಳಿಯ ಅಂತ ಅಧಿಕಾರ ಚಲಾಯಿಸಕ್ ಬಂದ್ರೆ ಪರಿಸ್ಥಿತಿ ಸಮ ಇರೋದಿಲ್ಲ ಕಾಣ. ಎಂತ ಸಮಯ ಇರೋದಿಲ್ಲ ಅಂತ? ಓ, ನಾನು ಕಾಣ್ತಾ ಇದ್ದೆ ಆಗ್ಲೇ ಮಾತಾಡ್ತಾನೆ ಇದ್ರು. ಈಗ ಹೇಳ್ತೆ ಕಣೆ, ನಾ ಎಂತ ಇಷ್ಟ ಮದಿ ಆಯ್ತು ಅಂತ ಅನ್ಕೊಂಡ್ರ ಹೇಳ್ತಿ ಇಲ್ಲಿ ನೋಡಿ, ಇಡೀ ಹಳ್ಳಿ ಹಂಗೆ ಆಹಾ ಎಲ್ಲ ಎಂತೆಂತ ಚಂದದ ಹುಡುಗಿರು ಬಚ್ಚಿನ ಮದಿ ಆಯ್ಕು ಅಂತ ಹೇಳಿ ಮುಗಿಬಿದ್ದಿದ್ರು. ಹೋಗಿ ಇದು ಯಾವ್ದೋ ಶಾಲೆ ಹುಡುಗಿ ಕಥೆಗಳ ಹಣೆ ಬರ. ನಿಮ್ಮೇಲೆ ಎಂತ ಅಧಿಕಾರ ಚಲಾಯಿಸಿದು? ಗುಬ್ಬಿ ಮೇಲೆ ರಾಕೆಟ್ ಬಿಟ್ಟಂಗೆ ಎಂತ ಇದೆಲ್ಲ ಸಮ ಇರ್ತಿಲ್ಲ. ರಮೇಶಣ್ಣ ಹೇಳ್ತೆ ಕಣ, ಅವತ್ತಿಗೂ ನಾನು ನಿನ್ಗೆ ರಮೇಶಣ್ಣ ಅಂತ ಕರಿತಿದ್ದು, ಇವತ್ತಿಗೂ ನಾನು ರಮೇಶಣ್ಣ ಅಂತ ಕರೆಯೋದು. ರಮೇಶ್ ಮಾವ ಅಂತ ಇನ್ಯಾವತ್ತಿಗೂ ಕಾರೋದಿಲ್ಲ. ಎಂತ ನಿಮ್ಮ ಮಗಳನ್ನ ಇಷ್ಟಪಟ್ಟು ಮದುವೆ ಐತಿ ಅಂತನಾ? ನಿಮ್ಮ ಮಗಳು ಯಾರಿಗೆ ಬೇಕೋ ನೀವೇ ಇಟ್ಕೊಳ್ಳಿ, ದಯವಿಟ್ಟು ನನ್ನ ಬಿಟ್ಬಿಡಿ.
ಆತ ಈಗ ಹೋಗಿ ಸವಿತಿನ ಚಾಪೆ ಕೊಟ್ಟು ನಾನು ಹಾಸಿಗೆ ತಗೊಂಬತ್ತೆ ಅಂತ ಒಂದು ನೀರು ಕೇಳಿದಕ್ಕೆ ಇಷ್ಟೆಲ್ಲ ಮಾತಾಡ್ತೀರಿ ಅಲ್ದ ನನಗೂ ಕೈ ಕಾಲೆಲ್ಲ ಗಟ್ಟಿ ಇತ್ತು ನಾನೇ ಹೋಗ್ತಾಗ ಕುಡಿತೆ ಗಟ್ಟಿ ನೀನು ಎಂತ ಕೆಲಸ ಮಾಡ್ತಿದ್ದೆ ನಾವು ಕಂಡಿಲ್ಲ ಹಾ ಸಮ ಹೇಳಿದ್ರಿ ಕಾಣಿ. ದೇವ್ರೆ, ಇವನಿಂದ ನಮ್ಮ ಸವಿತಿನ ಬಾಳು ಒಳ್ಳೇದಾಗೋದಿಲ್ಲ ಅನಿಸ್ತದೆ. ನೀನೇ ಕಾಪಾಡ್ಬೇಕಪ್ಪ. ಅಲ್ಲ ಅವ ಎಷ್ಟು ಮಾತಾಡ್ತಿದ್ದ ಕಾಣಿ, ಎಷ್ಟು ಮಾತಾಡ್ತಿದ್ದ. ಅವನು ಸವಿತನ್ನ ಮದುವೆಯಾಗಿ ನಮ್ಮ ಹಳ್ಳಿ ಆಗೋದಕ್ಕೆ ಅವನ ಅದೃಷ್ಟ ಮಾಡಿರ್ಕ. ಎಷ್ಟು ಮಾತಾಡ್ತಿದ್ದ ಕಾಣಿ ಅವ. ದೇವ್ರೆ, ನನ್ನ ಮಗಳು ಸವಿತನ ಜೀವನ ನೀನೇ ಕಾಪಾಡ್ಕ. ಎಷ್ಟು ಮಾತಾಡ್ತಿದ್ದವ ಸಿಗ್ಲಿಕ್ಕ. ದೇವರು ಹೊಸದ ಪ್ರೇಮದ ದಾರ ದಾರದಿ ಹೊಸದ ಎಂತ ಚಿಲ್ಕ ಆಗ್ತಿದೆ ಎಂತ ಇದೆಂತ ಫಸ್ಟ್ ನೈಟ್ ಅನ್ಕಿದ್ಯಾ ಈ ತರ ಹಾಲು ತಕೊಂಬಂದು ನನ್ನ ಪಾಲಿಶ್ ಮಾಡಿ ಬುಟ್ಟಿಗೆ ಹಾಕಂಕೆ ಹಾಲಲ್ಲ ನಿನ್ ಸೇಂದಿ ತಕೊಂಬಂದ್ರು ಈ ಪಚ್ಚಿ ಒಪ್ಕೊಳ್ಳಲ್ಲ ನೆಟ್ಟೆ ಸೀರೆ ಉಡಕ್ ಬರೋದಿಲ್ಲ ಎಂಟೆ ಎಂತದ ನಿಂದ ಎಂತ ನಿಂದ ಈ ಹಾಲ್ ನಿಂಗನ್ ಗೆರೆಸ್ಕೊಂಡಿದ್ಯಾನ ಇದು ನಂಗೆ ಅಮೃತ ಅಲ್ಲ ಆಗಳಿಂದ ಎಂತೆಂತದೋ ಕಲ್ಪನೆ ಮಾಡಿ ಮಾತಾಡ್ಕೊಂತಿದ್ಯಲ್ಲ ನಿಂಗ್ ನಾಟಕ ಚಡ್ಡಿ ಹಾಕೊಂಬರ್ತಾನ ಗಂಡನ್ ಮೇಷ್ಟ ಬಂದ್ಬಿಟ್ಟ ಈಗೆಲ್ಲ ದಬ್ಬಾಳಿಕೆ ಮಾಡಿರ್ತಲ್ದ ಅಷ್ಟೇ ಒಂದು ನೆನ್ಪಿಡ್ಕೋ ಹಗಿನರಿಗೆ ಕಾಂಬರಿಗೆ ಮಾತ್ರ ನೀನ್ ಗಂಡ ನಾನ್ ಹೆಂಡ್ತಿ ಒಳಗಡೆಗೆ ನೀನ್ ಮರ್ಚ್ ಪಚ್ಚಿನೇ ನಾನ್ ಕವಿತಾನೆ ಅಷ್ಟೇ ನನ್ನೆ ಮಳ್ಳಂತ್ಯಾ ನಾಳೆ ಎಣ್ಣೆ ಹಾಕಬತ್ತ ಆಗಿತ್ತು ನಿನ್ಗೆ ಹಬ್ಬ ಎಣ್ಣೆ ಗಿಣ್ಣಿ ಹಾಯ್ಕ ಬಂದು ಮೈ ಕೈ ಮುಟ್ಟಕ ಆಗ ನಡು ಪತಿಯ ಬೇರೆ ಹೊಡಿತ್ಯಾ ಪೊರ್ಕಿಗಳಿಗೆಲ್ಲ ಪೊರ್ಕೆ ಸೇವೆ ಮಾಡೋದು ಹಳೆ ಕಾಲ ಆಯ್ತು ನೀವ್ ಅನ್ಕೊಂಡಿರ್ತಿಯಲ್ಲ ತಲೆ ಮೇಲೆ ಓಲ್ಡ್ ಕಲ್ ತಕೊಂಬಂದ್ ಎತ್ತಿ ಹಾಕಿ ನಾ ಚಳಿ ಹಾಕ್ದವ್ರು ಸೈ ಸಣ್ಣ ಅವಳಂತ ಬಿಟ್ರೆ ನಾನು ಬಿಡಕ್ಕೆ ಬತ್ತ್ಯಾ ಅಮ್ಮನ ಕಣ್ಣಿಗೆ ಆಡ್ತಿಲ್ಲ ಅಮ್ಮನ ಬಗ್ಗೆ ಮಾತಾಡಿರ್ತಲ್ಲ ನಿಮ್ ಮನೆಗೆ ನೆಟ್ಟಾಗಿತ್ತ ಇದ್ದ ಮಗನ ಕೆಲ್ಸ ಕಳಿಸ್ದೆ ಸಲಹೆ ಕುಡ್ಕೊಂಡು ಇಡೀ ಉಡ್ದು ಬಡು ತರ ಮಾಡ್ರಲ್ಲ ಅವ್ರಿಗೆ ಮೊದ್ಲೇ ಹೇಳ್ಕ ನಮ್ಮ ಮನೆ ಸುದ್ದಿ ಬರೋಣ ಏನೋ ಸಣ್ಣವಳಂತ ಬಿಟ್ರೆ ಶಾಲೆ ಹುಡುಗಿ ಕಣ್ಣಾಗಿದೆ ಮಾತನಾಡ ಮಾತು ಯಾರ ಶಾಲೆ ಹುಡುಗಿ ನಾನ್ ದೊಡ್ಡೋಳ ಗೊತ್ತಾಯ್ತಲ್ದ ಅನ್ಮಾನ ಐತ ನಿಂಗೆ ಅನ್ಮಾನ ಐತ ಕಂಡೆ ಬಿಡುವ ಬಾ ನೀನಲ್ಲಿ ಕಂಡೆ ಬಿಡುವ ಹೊಡ್ಕಂಬ ಬಾರ ಹೆಣ್ಣ ನೀನು ಹೆಣ್ಣಲ್ಲ ಹೆಣ್ಣು ಪಿಸಾಚಿ ದೆವ್ವ ಭೂತ ಗೂಬೆ ಕತ್ತ ನಾಯಿ ಏಯ್ ನೀನ್ ಯಾವ ಸೀಮೆ ಗಣಸ ಕಡ್ಡಿ ಪೈಲ್ವಾನ ಕೊಣಕಲ್ ಪಿರ್ಲ ನಿನ್ನ ಹತ್ರ ಮಾತಾಡ್ತಿಲ್ಲ ನನ್ನ ಮೆಟ್ಟಾಗ ನಾನೇ ಹೊಡ್ಕಡಕು ಇಲ್ಲಿ ಸೊಳ್ಳಿ ಕಾಟಕ್ಕಿಂತ ನಿನ್ ಕಾಟವೇ ಜಾಸ್ತಿ ಹೋಗ ತೋಟಕ್ಕೆ ಹೋಗಿಲ್ಲ ದಾರಿ ಮೇಲೆ ಬಿಕ್ಕ ಸಾಯ್ ಯಾವ್ದಾದ್ರು ಎತ್ತಿನ ಗಾಡಿ ಬಂದು ಹೊತ್ಕೊಂಡು ಹೋಗ್ಲಿ ಹೋಗ ಕಲ್ಲೆ ತಾಕೋದು ಎತ್ತಿನ ಗಾಡಿ ಹಚ್ಚೋದು ಎಲ್ಲ ಇದ್ದೇ ಆಗೋದು ನಿಂದು ಹೋದ ಅಂತ ಎಂತ ಸ್ಮಶಾನ ಕೈತಿದ್ಯಾ ಮಾಟಗಾತಿ ಯಾವತ್ತಿದ್ರು ಭುವನ್ನೇ ನನ್ ಗಂಡ ಈ ಪಚ್ಚಿನ ಎಂತ ಕಾರು ಮುದಿ ಹಪ್ತಾರಾಯ್ತು ಏನೋ ದೇವ್ರೆ ಹೆಂಗಾರು ಮಾಡಿ ಈ ಪಚ್ಚಿನ ನನ್ನ ಜೀವನದಿಂದ ಓಡಿಸ್ಬಿಡಪ್ಪ ಭುವನನ್ ಹೆಂಗಾರು ಮಾಡಿ ನನ್ನ ಗಂಡ ಮಾಡ್ಬಿಡಪ್ಪ ಹಂಗ್ ಮಾಡ್ರೆ ನಿಂಗೆ ದಿನಾ 2 ಕೈ ಜಾಸ್ತಿ ಹೊಡಿತಿ ತಮ್ಮಯ್ಯ ದೇವ್ರೆ ಇವನೊಂದು ನನ್ನ ಜೀವನದಿಂದ ಓಡಿಸ್ಬಿಡಪ್ಪ ಶ್ರದ್ಧಾ ಶಾಲೆಗೆ ಹೊಟ್ಟೇನಮ್ಮ ಇನ್ನೆಲ್ಲಿಗೆ ಹೋಗ್ಲಿ ಅಪ್ಪಾಜಿ ಹೀಗೆ ಹೇಳ್ತೀನಿ ಅಂತೇಳಿ ತಪ್ಪು ತಿಳ್ಕೊಬೇಡಮ್ಮ ಊರಿನ ಪರಿಸ್ಥಿತಿ ಕಡೆ ಪಕ್ಷ ಮೊದಲಿಗಿಂತ ತೀರಾ ಹದಗೆಟ್ಟೋಗಿದೆ ಇಂಥ ಸಮಯದಲ್ಲಿ ಶಾಲೆ ಬಗ್ಗೆ ಹೆಚ್ಚು ಆಸಕ್ತಿ ತೋರಿಸ್ತಾ ಇರೋದು ಒಳ್ಳೇದೇನೋ ಅಂತ ಅನ್ನಿಸ್ತಾ ಇದೆ ನನಗೆ ಅಪ್ಪಾಜಿ ಕಲ್ಸೋ ನಾವೇ ಹೀಗೆ ಅಂದ್ಬಿಟ್ರೆ ಇನ್ನು ಕಲಿಯೋಕೆ ಅಂತ ಎಲ್ಲೆಲ್ಲಿಂದಲೂ ಬರೋ ಆ ಪುಟ್ಟ ಮಕ್ಕಳ ಗತಿ ಏನು ಹೇಳಿ ಮಕ್ಕಳ ಕಡೆಯಿಂದ ಯೋಚನೆ ಮಾಡಿದ್ರೆ ನೀನು ಹೇಳ್ತಾ ಇರೋದು ಸರಿಯಾಗೇ ಇದೆಯಮ್ಮ
ಆದರೆ ಊರಿನ ಆರೋಗ್ಯದ ಕಡೆಯಿಂದ ಸ್ವಲ್ಪ ಯೋಚನೆ ಮಾಡು. ನೀನು ಹೇಳೋದು ಸರಿ ಇಲ್ಲ ಅಂತ ಅನಿಸುತ್ತೆ.